ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಪ್ರೀತು ವ್ಲಾಗ್ಸ್. ನಾನಿವತ್ತು ಹೆಲ್ದಿಯಾಗಿ ಹೇರ್ ಆಯಿಲ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಫಸ್ಟು ನಾನು ಬ್ರಾಹ್ಮಿ ಲೀವ್ಸ್ ಹಂಗಂದರೆ ಒಂದೆಲ್ಗದ ಎಲೆನ ತೊಗೊಂಡಿದ್ದೀನಿ, ಮತ್ತು ಆಲೋವೆರಾ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 1/2 ಲೀಟರ್ ಪ್ಯೂರ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ, ಮತ್ತು ದಾಸವಾಳದ್ದು ಮೇಲೆ ಹೂವನ್ನೆಲ್ಲ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಬನ್ನಿ ಹೆಂಗೆ ಮಾಡೋಣ ಅಂತ ನೋಡೋಣ. ಒಂದು ಪಾತ್ರೆಗೆ ಆಯಿಲ್ನ ಹಾಕ್ತಿದ್ದೀನಿ. ನೋಡಿ, ಆಯಿಲ್ನ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಇದು ಬೇಯಿಸಿದಾಗ ಅದು ಮೇಲೆ ವೈಟ್ ಕಲರ್ ಫಾರ್ಮ್ ಆಗುತ್ತೆ. ಆವಾಗ ನಾವೆಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಬೋದು. ನಾನೀಗ ಫಸ್ಟಿಗೆ ಆಲೋವೆರಾನ ನೀಟಾಗಿ ಪೀಲ್ ಮಾಡಿ ಹಾಕಿದ್ದೀನಿ, ಮತ್ತು ಬ್ರಾಹ್ಮಿ ಎಲೆಗಳನ್ನ ನೀಟಾಗಿ ತೊಳೆದು ಹಾಕಿದ್ದೀನಿ, ಮತ್ತು ದಾಸವಾಳನ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ನೀವು ಬೇಕಿದ್ರೆ ಮೆಂತ್ಯನೂ ಆ್ಯಡ್ ಮಾಡ್ಬೋದು. ಇದು ಬಾಡಿನ ಕೂಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೆಂತ್ಯನ ಆ್ಯಡ್ ಮಾಡಿ 5 ಮಿನಿಟ್ಸ್ ಅನ್ಡಿಸ್ಟರ್ಬ್ ಆಗಿ ಬಿಡಿ, ಸ್ವಲ್ಪ ಕುದಿಬೇಕದು. 5 ಮಿನಿಟ್ಸ್ ಆದಮೇಲೆ ನೀಟಾಗಿ ಸ್ಟಿರ್ ಮಾಡೋಣ. ನಾವು ಸ್ಟಿರ್ ಮಾಡಿದಾಗ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ. ನೋಡಿ, ಈಗ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಲರೆಲ್ಲ ಒಂಥರ ಫೇಡ್ ಆಗಿದೆ. ಹಂಗಂದರೆ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗಿದೆ. ಮತ್ತು ಇದನ್ನು ಸ್ವಲ್ಪ ಹೊತ್ತು ಅನ್ಡಿಸ್ಟರ್ಬ್ಡ್ ಆಗಿ ಬಿಡೋಣ. ಅದು ಸ್ವಲ್ಪ ಕುದಿಬೇಕು. ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಬಬಲ್ಸ್ ಎಲ್ಲ ಫಾರ್ಮ್ ಆಗ್ತಿದೆ. ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಆಲೋವೆರಾ ಮತ್ತು ಜಾಸ್ಮಿನೆಲ್ಲ ಹೆಂಗಾಗಿದೆ. ನಾವು ಫ್ಲೇಮ್ನ ಆಫ್ ಮಾಡಿ ಎಣ್ಣೆನ ಹಾಕಿ ಇಟ್ಕೊಳ್ಬೋದು. ಇದನ್ನು ನೀವು ವಾರಕ್ಕೆ 2 ಸತಿ ಹಾಕಿ ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.